ಹೇ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ನೋ ತುಂಬ ದಿನ ಆದಮೇಲೆ ಲಾಂಗ್ ಫಾರ್ಮೆಟ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಜನ ಕೇಳಿದ್ರಿ ಯಾಕೆ ಅಪ್ಲೋಡ್ ಮಾಡ್ತಿಲ್ಲ, ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಇನ್ಮೇಲಿಂದ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ. ಶಾರ್ಟ್ಸ್ ಅವಾಗವಾಗ ಅಪ್ಲೋಡ್ ಮಾಡ್ತಿದ್ದೆ, ಬಟ್ ಲಾಂಗ್ ಫಾರ್ಮ್ಯಾಟ್ ಅಪ್ಲೋಡ್ ಮಾಡಿ ಐ ಥಿಂಕ್ ಆಲ್ಮೋಸ್ಟ್ 1 ಇಯರ್ ಆಗೋಯ್ತು ಅನಿಸುತ್ತೆ. ಇನ್ಮೇಲೆ ಆ ಥರ ಆಗಲ್ಲ, ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಯಾವ ಥರ ವೀಡಿಯೋಸ್ ಮಾಡ್ಬೋದು, ತುಂಬ ದಿನ ಆಗಿರೋದ್ರಿಂದ ನಿಮಗೆ ಪರ್ಟಿಕ್ಯುಲರಾಗಿ ಇದೇ ಥರ ವೀಡಿಯೋಸ್ ನೋಡಬೇಕು ಅಂತಿದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಸೊ ಇವತ್ತು ನಾನು ನನ್ನ ಸೀರಿಯಲಲ್ಲಿ ಮದುವೆಗೆ ಒಂದು ಲುಕ್ನ ಮಾಡಿದ್ದೆ, ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದು ಅಂತ ಸ್ಕ್ರೀನ್ ಮೇಲೆ ಫೋಟೋನ ಆ್ಯಡ್ ಮಾಡ್ತೀನಿ. ಇದನ್ನು ಆಲ್ರೆಡಿ ಶಾರ್ಟ್ಸಲ್ಲಿ ಹೇಳಿದ್ದೆ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ನಾನು ಸೀರಿಯಲ್ ಉದಯ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಅದರಲ್ಲಿ ನಾನು ಅನುಷ್ಕಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದೀನಿ. ಸೊ ರೀಸೆಂಟಾಗಿ ಮದುವೆ ಶೂಟ್ ಇತ್ತು. ಸೊ ಆವಾಗ ನಾನು ಏನು ಲುಕ್ಕಲ್ಲಿದ್ದೆ ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಿಮ್ಮಲ್ಲಿ ಏನಾದರೂ ಫಂಕ್ಷನ್ಸಿಗೆ ರೆಡಿ ಆಗಬೇಕು ಅಥವಾ ಮದುವೆ ಇದೆ ಅಂತಲೇ ನೀವು ಮದುವೆ ಅಂದರೆ ನಿಮ್ಮನೇಲಿ ಯಾರ್ದಾದ್ರೂ ಇದೆ ಅಂತಲೇ ನೀವು ಡೆಫಿನೆಟ್ಲಿ ಈ ಲುಕ್ನ ರೀಕ್ರಿಯೇಟ್ ಮಾಡ್ಬೋದು. ಸೊ ಹೇರ್ ಸ್ಟೈಲ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಅಲ್ಲಿ ಹೇರ್ ಸ್ಟೈಲಿಸ್ಟೇ ಹೇರ್ ಮಾಡಿದ್ದು, ಬಟ್ ಇಲ್ಲಿ ನಂಗೆ ಅವ್ರು ಯಾವ ಥರ ಮಾಡಿದ್ರು ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಆಬ್ವಿಯಸ್ಲಿ. ಸೊ ಹೆಂಗೋ ಒಂದು ಟ್ರೈ ಮಾಡಿದೆ, ಈ ಮಟ್ಟಿಗೆ ಬಂದಿದೆ. ಸೊ ಇವಾಗ ಮೇಕಪ್ಪಿಂದ ಸ್ಟಾರ್ಟ್ ಮಾಡಿ. ಸೊ ನಂಗೆ ತುಂಬ ಜನ ಕೇಳ್ತಿರ್ತೀರಾ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಅದು ಇದು ಅಂತ. ಸೊ ಪ್ಲೀಸ್ ಒಂದು ಸರ್ತಿ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ನನ್ನಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅಂತ ಎಲ್ಲದ್ರದ್ದು ಲಿಂಕ್ಸ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಥ್ರೂನೇ ನೀವು ಬೈ ಮಾಡ್ಬೋದು. ಹಾಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲೂ ಕೊಟ್ಟಿರ್ತೀನಿ. ಸೊ ಫಸ್ಟ್ ನಾನಿಲ್ಲಿ ಲ್ಯಾಕ್ಮೆದು ಲ್ಯೂಮಿ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ನೀವು ಹ್ಯಾಸ್ ಅ ಮಾಯಿಶ್ಚರೈಸರ್ ಆಗಿ ಹಾಗೆ ಹೈಲೈಟರ್ ಥರ ಕೂಡ ಯೂಸ್ ಮಾಡ್ಬೋದು. ಇದು ಏನು ಮಾಡುತ್ತೆ ಅಂದರೆ ನೀವು ಮೇಕಪ್ ಮಾಡಿದ್ಮೇಲೆ ನಿಂಬೆ ಶೈನ್ ಆಗ್ತಿರುತ್ತೆ. ಕೆಲವೊಬ್ರದ್ದು ಸ್ಕಿನ್ ಮೇಕಪ್ ಮಾಡಿದ್ಮೇಲೆ ಕೂಡ ಶೈನ್ ಆಗ್ತಿರುತ್ತಲ್ಲ. ಸೊ ಎಕ್ಸಾಕ್ಟ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಆ ಥರ ಆಗುತ್ತೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಸೊ ಇವಾಗ ಬೇಸ್ ಮೇಕಪ್ಪಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು ಇಲ್ಲಿ ಫಸ್ಟ್ ಬಂದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇಸಸ್ ಕೆನಡಾದು 3-in-1 ಫೌಂಡೇಶನ್. ಇದು ನನ್ನ ರೀಸೆಂಟ್ ಫೇವ್ರೆಟ್ ಫೌಂಡೇಶನ್. ಇದನ್ನು ತುಂಬಾ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ದಿಸ್ ಲೈಕ್ 3-in-1. ಇದರಲ್ಲಿ SPF 30 ಇದೆ. ಇದನ್ನು ನೀವು ಫೌಂಡೇಶನ್ ಆಗಿ, ಮಾಯಿಶ್ಚರೈಸರ್ ಆಗಿ, ಸನ್ಸ್ಕ್ರೀನ್ ಆಗಿ ಯೂಸ್ ಮಾಡ್ಬೋದು ಅಂತ ಅವ್ರು ಹೇಳಿರೋದು. ನನಗೆ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ನಾನು ಅದಕ್ಕೆ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಅಲ್ಲಿ ಸೀರಿಯಲಲ್ಲಿ ನಾನೇ ಮೇಕಪ್ ಮಾಡ್ಕೊಂಡಿದ್ದು, ಬಟ್ ಮುಂಚೆ ಎಲ್ಲ ಫಸ್ಟ್ ಅವ್ರ ಹತ್ರ ಮಾಡಿಸ್ಕೊತಿದ್ದೆ. ಇವಾಗ ಬೇಸ್ ಮೇಕಪ್ ಮಾತ್ರ ಅವ್ರ ಹತ್ರ, ಅಂದರೆ ಫೌಂಡೇಶನ್ ಮಾತ್ರ ಅವ್ರ ಹತ್ರ ಹಚ್ಚಿಸ್ಕೊಂಡು ಬಂದು ಮಿಕ್ಕಿದ್ದು ಅಂದರೆ ಬ್ಲಷ್ ಆಗಿರ್ಬೋದು, ಐ ಶ್ಯಾಡೋ, ಐಬ್ರೋಸ್, ಮಸ್ಕರಾ, ಲಿಪ್ಸ್ಟಿಕ್ ಪ್ರತಿಯೊಂದನ್ನು ನಾನೇ ಮಾಡ್ಕೊಳ್ಳೋದು. ಕೆಲವೊಂದು ಸರ್ತಿ ಮದುವೆಲ್ಲೂ ನಾನೇ ನಾನಿವಾಗ ಫೌಂಡೇಶನ್ನ ಯೂಸ್ ಮಾಡಿದ್ದಾಗಿದೆ. ಐ ಡೋಂಟ್ ನೋ ಬೇಸ್ ಮೇಕಪ್ ಅಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ ಕ್ಯಾಮ್ರಾ ಅಲ್ಲಿ, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ಗೆ ನಾನಿಲ್ಲಿ ಮಾಮಾರ್ದು ಗ್ಲೋ ಫುಲ್ ಕವರೇಜ್ ಕಾಂಪ್ಯಾಕ್ಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ವಿಟಮಿನ್ C ಇದೆ, SPF 30 PA +++ ಇದೆ. ಸೊ ನಾನು ಎಕ್ಸಾಕ್ಟ್ಲಿ ಅಲ್ಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ ಆ ಲುಕ್ ಕ್ರಿಯೇಟ್ ಮಾಡಬೇಕಾದ್ರೆ ಅದೇ ಪ್ರಾಡಕ್ಟ್ಸ್ನೇ ಯೂಸ್ ಮಾಡ್ತಿರೋದು. ಸೇಮ್ ಎಲ್ಲ ಇದೇ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿದ್ದು, ಒಂದು ಯಾವುದೇ ಡಿಫ್ರೆಂಟ್ ಇಲ್ಲ. ಸೊ ಎಕ್ಸಾಕ್ಟ್ಲಿ ಅದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ರೀಕ್ರಿಯೇಟ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಸೊ ಇವಾಗ ನಾನು ಕಾಂಪ್ಯಾಕ್ಟ್ ಕೂಡ ಯೂಸ್ ಮಾಡಿದ್ದಾಗಿದೆ. ಆ್ಯಕ್ಚುಲಿ ಏನಂದರೆ ಅಲ್ಲಿ ನನ್ನ ಬೇಸ್ ಮೇಕಪ್ ಹೆವಿ ಆಗಿರುತ್ತೆ, ಇಲ್ಲಿ ನಾನು ಅಷ್ಟೊಂದು ಹೆವಿ ಮಾಡ್ಕೊಂಡಿಲ್ಲ ಬಿಕಾಸ್ ಆ ಕ್ಯಾಮ್ರಾಗೆ ಅದು ಓಕೆ. ಇಲ್ಲಿ ಅಷ್ಟು ಹೆವಿ ಮಾಡಿದ್ರೆ ತುಂಬ ಒಂಥರ ಕಾಣಿಸುತ್ತೆ, ಹಾಗಾಗಿ. ಸೊ ಇವಾಗ ನೆಕ್ಸ್ಟ್ ಐ ಶ್ಯಾಡೋಗೆ ನಾನಿಲ್ಲಿ ಬ್ಯಾಕ್ ಟು ಬೇಸಿಕ್ಸ್ all-in-one ಮಾರ್ಕ್ಸ್ದು ಈ ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟ್. ಇದರಲ್ಲಿ ಕಲರ್ಸ್ ತುಂಬಾ ಪ್ರೆಟ್ಟಿಯಾಗಿದೆ. ನೀವು ಪೀಚ್, ಪಿಂಕ್, ಗೋಲ್ಡನ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಯಾವುದು ಐ ಶ್ಯಾಡೋ ಪ್ಯಾಲೆಟ್ ಇಲ್ಲ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇದಿಷ್ಟು ಐ ಶ್ಯಾಡೋ ಶೇಡ್ಸ್, ಶಿಮ್ಮರ್ ಶೇಡ್ಸ್ ಇದೆ, ಐ ಶ್ಯಾಡೋ ಶೇಡ್ಸ್ ಇದೆ, ಮತ್ತು ಇದನ್ನು ನೀವು ಬ್ಲಷ್ ಶೇಡಾಗಿ ಯೂಸ್ ಮಾಡ್ಬೋದು, ಅದು ಬ್ಲಷೇ. ಆ್ಯಂಡ್ ಒಂದು ಹೈಲೈಟರ್ ಶೇಡ್ ಕೂಡ ಇದೆ. ನಿಮಗೆ ಒಂದು ಫೇಸ್ ಪ್ಯಾಲೆಟ್ ಬೇಕು ಅಂತಂದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇಟ್ಸ್ ಲೈಕ್ 3-in-1. ಸೊ ನಾನು ಅವತ್ತು ಯೂಸ್ ಮಾಡಿದ್ದು ಒಂದು ಪೀಚ್ ಶೇಡ್ನ ಯೂಸ್ ಮಾಡಿ ಅದ್ರ ಮೇಲೆ ಈ ಗೋಲ್ಡನ್ನ ಯೂಸ್ ಮಾಡಿದ್ದೆ. ಸೊ ಇವತ್ತು ಸೇಮ್ ಅದನ್ನೇ ಮಾಡ್ತಿದ್ದೀನಿ. ಫಸ್ಟ್ ಈ ಶೇಡ್ ತೊಗೋತಿದ್ದೀನಿ. ಸೊ ನಾನಿವಾಗ ಈ ಪೀಚ್ ಶೇಡ್ನ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟು ನಾನು ಈ ಗೋಲ್ಡನ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್
ಈ ಥರ ಬೆರಳಲ್ಲಿ ತಗೊಂಡು ಸೊ ಈ ಥರ ಬೆರಳಲ್ಲಿ ತಗೊಂಡು ಅದನ್ನು ಸ್ಟಾರ್ಟಿಂಗಿಂದ ಮಿಡಲ್ವರೆಗೂ ಹಚ್ಕೋತೀನಿ ಅಷ್ಟೇ. ಸೊ ನಾನಿವಾಗ ಐ ಶ್ಯಾಡೋನ ಅಪ್ಲೈ ಮಾಡಿದ್ದಾಗಿದೆ. ನಿಮಗೆ ಐ ಮೇಕಪ್ ಬರಲ್ಲ ಅಂದರೂ ಕೂಡ ಇದನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಯಾವುದಾದ್ರೂ ಒಂದು ಶೇಡ್ನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಒಂದು 30 ಸೆಕೆಂಡ್ಸ್ ಟೈಮ್ ತೊಗೊಂಡು ಅದಾದಮೇಲೆ ಮೇಲೆ ಒಂದು ಶಿಮ್ಮರ್ ಶೇಡ್ನ ಅಪ್ಲೈ ಮಾಡಿದ್ರೆ ಮುಗ್ದೋಯ್ತು ಅಷ್ಟೇ. ತುಂಬ ಸಿಂಪಲ್ ಆಗಬೇಕು ಅಂದರೆ ಇಷ್ಟೇ, ಇನ್ನೇನು ಮಾಡೋದು ಬೇಕಾಗಿಲ್ಲ. ಸೊ ಇವಾಗ ನಾನು ಅವತ್ತು ಬಳಸಿದ ಐಲೈನರ್ನೇ ಮತ್ತೆ ಬಳಸ್ತಿದ್ದೀನಿ. ಅದು ಬಂದು ಲ್ಯಾಕ್ಮೆ. ಇದು ಒಂಥರ ನನಗೆ ಆಲ್ ಟೈಮ್ ಫೇವ್ರೆಟ್, ಅಫೋರ್ಡೆಬಲ್ ಪ್ಲಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಿಮ್ಮ ಹತ್ರ ಯಾವುದೋ ಐಲೈನರ್ ಇಲ್ಲ, ಯಾವುದಾದ್ರು ಪರ್ಚೇಸ್ ಮಾಡಬೇಕು ಅನ್ಕೋತಿದ್ದೀರಾ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ಕಮ್ಮಿ, ತುಂಬ ಪ್ರೈಸ್ ಅಫೋರ್ಡೆಬಲ್ ಆಗಿದೆ ಆ್ಯಂಡ್ ನಿಮ್ಗೆ ಆರಾಮಾಗಿ 1 ವರ್ಷ ಅಥವಾ 2 ವರ್ಷ ಬರುತ್ತೆ. ಸೊ ಇವಾಗ ಹೋಲ್ ಐ ಮೇಕಪ್ ಕಂಪ್ಲೀಟ್ ಆಗಿದೆ. ಮಸ್ಕರ ಒಂದೇ ಬಾಕಿ ಇರೋದು. ನಾನು ವಿಂಗ್ ಎಲ್ಲ ಏನು ಕ್ರಿಯೇಟ್ ಮಾಡಿಲ್ಲ, ನೀವು ಬೇಕಿದ್ರೆ ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಮಸ್ಕರಾಗೆ ನಾನಿಲ್ಲಿ ಮಾರ್ಚ್ದು ಡಬಲ್ ಟ್ರಬಲ್ ಮಸ್ಕರ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನಂಗೆ ತುಂಬಾ ಇಷ್ಟ, ಬಿಕಾಸ್ ಇದರಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಬಂದು ಮೇಲ್ ಓಪನ್ ಮಾಡಿದ್ರೆ ಇದು ಲೆಂತ್ಗೆ, ಸೆಕೆಂಡ್ ಸ್ಟೆಪ್ ಬಂದು ಕೆಳಗಡೆ ಓಪನ್ ಮಾಡಿದ್ರೆ ಇನ್ನೊಂದು ಓಪನ್ ಆಗುತ್ತೆ, ಇದು ವಾಲ್ಯೂಮ್ಗೆ. ಫಸ್ಟು ಇದನ್ನು ಹಚ್ಚಿ ಲೆಂತ್ ಜಾಸ್ತಿ ಮಾಡಿಕೊಂಡು ಆಮೇಲೆ ಸೆಕೆಂಡ್ ಸ್ಟೆಪ್ ಹಚ್ಚಿ ವಾಲ್ಯೂಮ್ ಜಾಸ್ತಿ ಮಾಡ್ಕೋಬೋದು. ನಿಮಗೆ ತುಂಬ ಕಮ್ಮಿ ಐಲ್ಯಾಶಸ್ ಇದೆ ಅಂದರೆ ಇದನ್ನು ಡೆಫಿನೆಟಾಗಿ ಬಳಸ್ಬೋದು. ತುಂಬ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ, ತುಂಬ ಚೆನ್ನಾಗಿ ತುಂಬ ಜಾಸ್ತಿ ಐಲ್ಯಾಶಸ್ ಇರೋ ಥರ ಕಾಣಿಸುತ್ತೆ. ಇವಾಗ ಮಸ್ಕರ ಕೂಡ ಯೂಸ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಐಬ್ರೋಸ್ನ ಫಿಲ್ ಮಾಡೋಕ್ಕೆ ನಾನಿಲ್ಲಿ ಶುಗರ್ದು ಪ್ರೋ ಪೌಡರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ 04 ಫಿಲಿಕ್ಸ್ ಸಮಥಿಂಗ್ ಏನೋ ಇದೆ, ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಏನು ಅಂದರೆ ಪೌಡರ್ ಇರುತ್ತೆ, ಈ ಥರ ಓಪನ್ ಮಾಡಿದ್ರೆ ಹಿಂಗಿರುತ್ತೆ, ಇದನ್ನು ಹಿಂಗೆ ಅಪ್ಲೈ ಮಾಡೋದು ಅಷ್ಟೇ. ಬ್ಲಷ್, ಕಾಂಟೋರ್, ಹೈಲೈಟರ್ ಎಲ್ಲ ಒಂದೇ ಪ್ಯಾಲೆಟಲ್ಲಿ ಬೇಕು ಅಂತ ಅಂದರೆ ಈ ಮಾರ್ಸ್ ಪ್ಯಾಲೆಟ್ನ ಯೂಸ್ ಮಾಡ್ಬೋದು. ಇದು ತುಂಬ ಒಂಥರ ಕಾಣಿಸ್ತಿದೆ, ಬಟ್ ಒಳಗಡೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಮೊನ್ನೆ ಶೂಟಲ್ಲಿ ಇದನ್ನು ಮುರ್ಕೊಂಡೆ, ಸೊ ಡೋಂಟ್ ಮೈಂಡ್. ಸೊ ಇವಾಗ ಹೋಲ್ ಫೇಸ್ ಮೇಕಪ್ ಆಗೋಗಿದೆ, ಲಿಪ್ಸ್ಟಿಕ್ ಒಂದೇ ಬಾಕಿ ಇರೋದು. ಅದಕ್ಕೂ ಮುಂಚೆ ನಾನು ಏನೇನು ಸ್ಟೆಪ್ಸ್ನ ಫಾಲೋ ಮಾಡಿದೆ ಅಂತ ತೋರಿಸ್ತೀನಿ. ಫಸ್ಟು ಬ್ಲಷ್ಗೆ ನಾನು ಈ ಶೇಡ್ನ ಯೂಸ್ ಮಾಡಿದೆ, ಅದಾದಮೇಲೆ ಹೈಲೈಟರ್ಗೆ ಈ ಶೇಡ್ನ ಯೂಸ್ ಮಾಡಿದೆ, ಆಮೇಲೆ ಕಾಂಟೋರ್ಗೆ ಈ ಶೇಡ್ನ ಯೂಸ್ ಮಾಡಿದೆ. ಯೂಶ್ವಲಾಗಿ ನಾನು ಮುಂಚೆ ಮೇಕಪ್ ವೀಡಿಯೋಸ್ ಮಾಡಬೇಕಾದ್ರೆ ಅಷ್ಟಾಗಿ ಕಾಂಟೋರ್ನ ಯೂಸ್ ಮಾಡ್ತಿರ್ಲಿಲ್ಲ, ನೀವು ನೋಡಿರ್ತೀರ. ಬಟ್ ಸೀರಿಯಲಲ್ಲಿ ಹಾಗಲ್ಲ, ಕಂಪಲ್ಸರಿ ಕಾಂಟೋರ್ನ ಯೂಸ್ ಮಾಡಲೇಬೇಕು. ನೋಸ್ ಕಾಂಟೋರ್ ಮಾಡಿದೆ, ಆಮೇಲೆ ಚೀಕ್ಸ್ಗೆ, ಆಮೇಲೆ ಮತ್ತು ಡಬಲ್ ಚಿನ್ಗೆ. ಸೊ ಈ ಸ್ಟೆಪ್ನ ನೀವು ನಿಮಗೆ ಡಬಲ್ ಚಿನ್ ಇದೆ, ನೋಸ್ ತುಂಬ ದಪ್ಪ ಇದ್ದಾಗ ಅಥವಾ ಚೀಕ್ಸ್ ಫ್ಯಾಟ್ ಇದ್ದಾಗ ನೀವು ಈ ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಸೊ ಇಫ್ ಯು ಸಮ್ಮನ್ ನಿಮಗೆ ತುಂಬ ಶೇಡ್ಸ್ ತುಂಬ ಬ್ಲಷ್ ಒಂದು ಡಿಫ್ರೆಂಟ್ ಬ್ರ್ಯಾಂಡಿಂದ ಅಥವಾ ತುಂಬ ಶೇಡ್ಸ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ, ಹೈಲೈಟರ್ ಒಂದು ಸಪ್ರೇಟಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಕಾಂಟೋರ್ ಒಂದು ಸಪ್ರೇಟಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತಂದರೆ ಆಲ್ ಇನ್ ಒನ್ ಪ್ಯಾಲೆಟ್ ಇದನ್ನು ಪರ್ಚೇಸ್ ಮಾಡ್ಬೋದು. ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲಷ್ ಸಿಗುತ್ತೆ, ಹೈಲೈಟರ್ ಸಿಗುತ್ತೆ, ಕಾಂಟೋರ್ ಸಿಗುತ್ತೆ. ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀವು ಸಪ್ರೇಟಾಗಿ ಒಂದೇ ತೊಗೋತೀರಾ ಮತ್ತು ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ಲಷ್ ತೊಗೋತೀರಾ ಅಂತಂದರೆ 1-2-3 ಸಾವಿರನೇ ಆಗೋಗುತ್ತೆ. ಅದಕ್ಕೆ ತುಂಬ ಶೇಡ್ಸ್ ಇರೋದು ಬೇಕು ಆ್ಯಂಡ್ ಎಲ್ಲ ಒಂದೇ ಕಡೆ ಇರೋದು ಬೇಕು ಅಂತಂದರೆ ಈ ಪ್ಯಾಲೆಟ್ನ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ತುಂಬ ಕಮ್ಮಿ ಅನ್ಕೋತೀನಿ ಪ್ರೈಸ್, ಅಫೋರ್ಡೆಬಲ್ ರೇಂಜಲ್ಲೇ ಇದೆ. ಲಾಸ್ಟ್ ಸ್ಟೆಪ್ ಬಂದು ಲಿಪ್ಸ್ಟಿಕ್ಗೆ ಫಸ್ಟು ಲಿಪ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ಎಕ್ಸಾಕ್ಟ್ಲಿ ಅವತ್ತು ಏನು ಲಿಪ್ ಶೇಡ್ ಇತ್ತು ಅದನ್ನೇ ಅಪ್ಲೈ ಮಾಡ್ತೀನಿ. ಫಸ್ಟ್ ಬಂದು ಲಿಪ್ ಲೈನರ್ಗೆ ಸ್ವಿಸ್ ಬ್ಯೂಟಿ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ 06 ಚೆರಿ ಬ್ರೌನ್ ಅಂತ. ಸೊ ಲಿಪ್ಸ್ಟಿಕ್ಗೆ ನಾನಿಲ್ಲಿ ಫೇಸಸ್ ಕೆನಡಾದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ ಟೀ ರೋಸ್ 10 ಅಂತ. ನಾನು ರೆಗ್ಯುಲರಾಗಿ ಈ ಶೇಡ್ನ ತುಂಬ ಯೂಸ್ ಮಾಡ್ತೀನಿ. ಹಾಗೆ ಸೀರಿಯಲಲ್ಲೂ ಆಲ್ಮೋಸ್ಟ್ ಯಾವಾಗಲೂ ಇದೇ ಶೇಡ್ ಇರುತ್ತೆ, ಇದೇ ಶೇಡ್ನ ನಾನು ಯೂಸ್ ಮಾಡೋದು. ಸೊ ಆಲ್ಮೋಸ್ಟ್ ಮೇಕಪ್ ಆಗಿದೆ. ಔಟ್ಫಿಟ್ ಹಾಕ್ಕೊಂಡು ಬಿಂದಿ ಇಟ್ಕೊಂಡು ಯಾವ ಥರ ಫೈನಲ್ ಲುಕ್ ಕಾಣಿಸುತ್ತೆ ಅಂತ ತೋರಿಸಿದಾಗ ನಾನು ಸ್ಯಾರಿ ಹಾಕ್ಕೊಂಡು ಬಿಂದಿ ಇಟ್ಕೊಂಡು ಬಂದೆ. ಜ್ಯುವೆಲ್ಸ್ ಅವತ್ತು ಏನು ಹಾಕಿದ್ದೆ ಸೇಮ್ ಅದೇ ಹಾಕ್ತಿದ್ದೀನಿ. ಸೊ ನೆಕ್ಲೆಸ್ಗೆ ನಾನು ಇದನ್ನು ಹಾಕಿದ್ದೆ ಆ ಲುಕ್ಕಲ್ಲಿ. ಏನಂದರೆ ನನ್ನ ಹತ್ರ ಅವತ್ತು ಶೂಟ್ ಮಾಡಿದ್ದು ಎಲ್ಲನೂ ಕ್ಲಿಪ್ಸ್ ಇದೆ. ಇಫ್ ಇನ್ ಕೇಸ್ ನಿಮಗೆ ವ್ಲಾಗ್ ನೋಡೋಕ್ಕೆ ಇಷ್ಟ ಅಂತ ಅಂದರೆ ನಾನು ಅವತ್ತು ವ್ಲಾಗ್ ಮಾಡಿದ್ದೀನಿ. ನಿಮಗೆ ನೋಡೋಕ್ಕೆ ಇಷ್ಟ ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದೆ. ಸೊ ಇಯರಿಂಗ್ಸ್ಗೆ ಇದು ರಿಪೇರ್ ಅಲ್ಲ, ಇದು
ಒಂದು ಕಳೆದೋಗಿದೆ ಅಂತ ಇದನ್ನು ಹಾಕಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದರದ್ದಲ್ಲ ಅಂತಲೂ ಅನ್ನಿಸ್ತಿರ್ಲಿಲ್ಲ. ಅವತ್ತು ನನಗೆ ತುಂಬ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ. ಫಸ್ಟ್ ಸೀನೇ ನಮ್ಮದಿತ್ತು, ಹರಿಬರಿನಲ್ಲಿ ರೆಡಿಯಾಗಿ ಹೋಗಿತ್ತು. ಹಾಗಾಗಿ ಬ್ಯಾಂಗಲ್ಸ್ ಎಲ್ಲನೂ ಅಷ್ಟು ಚೆನ್ನಾಗಿ ಹಾಕೋಕ್ಕಾಗಿರಲಿಲ್ಲ. ಇಯರಿಂಗ್ಸ್ ಕೂಡ ಹುಡ್ಕೋ ಅಷ್ಟು ಟೈಮ್ ಇರಲಿಲ್ಲ. ಒಂದು ಕಳೆದೋಯ್ತು ಅಂತ ಇದನ್ನು ಪಟ್ಟಂತ ಹಾಕೊಂಡು ಹೋಗಿದ್ದೆ. ಸೊ ಆಲ್ರೆಡಿ ಹೇಳ್ದಂಗೆ ಬ್ಯಾಂಗಲ್ಸ್ ನಂಗೆ ಒಂದು ಪೇರ್ ಇಷ್ಟೇ ಹಾಕೋಕ್ಕಾಗಿದ್ದು. ಟೈಮ್ ಇದ್ದಿದ್ರೆ ನೀಟಾಗಿ ಎಲ್ಲನೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಇಷ್ಟೇ ಕಾಣಿಸ್ತಿತ್ತು, ಬಟ್ ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ನನ್ನ ಫೈನಲ್ ಲುಕ್. ನಂಗೆ ಗೊತ್ತಿಲ್ಲ ಯಾಕಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಕ್ಯಾಮ್ರಲ್ಲಿ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಲೈಟಿಂಗ್ ಇಶ್ಯೂನೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ರಿಯಲಾಗಿ ಟ್ರಸ್ಟ್ ಮೀ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಅವತ್ತು ಎಕ್ಸಾಕ್ಟ್ ಇದೇ ಮೇಕಪ್ನೇ ಮಾಡಿದ್ದು. ಅದು ಹೇಗೆ ಕಾಣಿಸ್ತಿತ್ತು ಅಂತ ಆ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಐ ಹೋಪ್ ಈ ಮೇಕಪ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಆಲ್ರೆಡಿ ಹೇಳ್ದಂಗೆ ವ್ಲಾಗ್ ನಿಮಗೆ ಬೇಕಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ, ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇವತ್ತು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ತುಂಬ ಜನ ನನಗೆ ನಾನು ಯೂಸ್ ಮಾಡೋ ಫೌಂಡೇಶನ್ ಅದು ಇದು ಲಿಂಕ್ ಹೇಳ್ತಿರ್ತೀರ. ಇವತ್ತು ಯೂಸ್ ಮಾಡಿರೋ ಈ ವಿಡಿಯೋಲಿ ಯೂಸ್ ಮಾಡಿರೋ ಎಲ್ಲ ಥಿಂಗ್ಸ್ ಕೂಡ ತುಂಬ ಅಫೋರ್ಡಬಲ್. ಪ್ರತಿಯೊಂದು ಲಿಂಕ್ನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಹೋಗಿ ಆ ಲಿಂಕ್ ಥ್ರೂ ಪರ್ಚೇಸ್ ಮಾಡ್ಬೋದು. ಈ ಪ್ರತಿ ಪ್ರಾಡಕ್ಟ್ಸ್ ನಾನು ತುಂಬ ದಿನದ ಹಿಂದೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಅದೇ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ಕೂಡ ತುಂಬಾ ಅಫೋರ್ಡಬಲ್. ಆ್ಯಂಡ್ ನನಗೆ ವ್ಲಾಗ್ ಬೇಕಿದ್ದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸಲ್ಲಿ ಖಂಡಿತ ಬಂದೇ ಬರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.